ಮಾನ್ಯ ಸರ್ಕಾರಕ್ಕೆ ಕೇಳಿಕೊಳ್ಳೋದೇನು ಅಪ್ಕಮಿಂಗ್ ಬಜೆಟಲ್ಲಿ ಏನು 1 ಲಕ್ಷಕ್ಕಿಂತ ಹೆಚ್ಚು ವೇಕೆನ್ಸಿ ಖಾಲಿ ಇದಾವಲ್ಲ, ಅದರಲ್ಲಿ ಮಿನಿಮಮ್ ಏನಂದ್ರೆ 50,000 ವೇಕೆನ್ಸಿಗಳನ್ನ ಕಾಲ್ಫರ್ ಮಾಡಲೇಬೇಕು. ಇಲ್ಲ ಅಂದ್ರೆ ನಾವು ಪೈಸೆ ತೊಗೊಳ್ಳೋಕೆ ರೆಡಿ ಇದ್ದೀವಿ. ಯಾಕಂದ್ರೆ ಇಲ್ಲ ನಾವು ಏನು ಕಾದ್ರೆ ಈ ರೀತಿ ಸರ್ಕಾರ ಶಿಕ್ಷಕ ವೃತ್ತಿಯನ್ನು ಪಡ್ಕೊಂಡು ನಾವು ಹೋರಾಟ ಮುಗಿಬಾರ್ದು ಆ್ಯಕ್ಚುಲಿ. ಸೊ ಅಂಥ ಒಂದು ಸನ್ನಿವೇಶವನ್ನು ಸರ್ಕಾರ ಮಾಡಿಕೊಟ್ಟಿದೆ. ದಯಮಾಡಿ ಮುಂದಿನ ಒಂದು ಅವಾಂತರಗಳಿಗೆ ಸರ್ಕಾರಕ್ಕೆ ಕಾರಣ ಆಗಬೇಕು. ನಾನು ಈ ಮೂಲಕ ಕೇಳಿಕೊಳ್ಳೋದೇನಂದ್ರೆ ಆ ಒಂದು ಸಮಸ್ಯೆ ಆಗೋಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ತುಕೊಂಡು 50,000 ವೇಕೆನ್ಸಿಗಳನ್ನ ಫಿಲ್ಅಪ್ ಮಾಡಬೇಕು. ಈ ಒಂದು ಬಜೆಟ್ ಒಳಗೆ 50,000 ವೇಕೆನ್ಸಿಗಳನ್ನ ಫಿಲ್ಅಪ್ ಮಾಡಬೇಕು. ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು. ಸರ್ಕಾರಿ ಮಕ್ಕಳು ಏನು ನಾವೆಲ್ಲ ಬಿ ಎಡ್ ಬಡ ಮಕ್ಕಳು ನಾವೆಲ್ಲ ಸರ್ ಯಾರು ಉಳಂತವ್ರಲ್ಲ, ಶ್ರೀಮಂತರಲ್ಲ, ಬಡ ಮಕ್ಕಳು ನಾವು ಟೀಚರ್ ಆಗ್ಬೇಕಂತೇಳಿ ಹಲವಾರು ವರ್ಷಗಳಿಂದ ಕನಸು ಕಂಡುಕೊಂಡಿವಿ. ಸೊ ನಮ್ಮ ಕನಸಕ್ಕೆ ಸರ್ಕಾರ ತಣ್ಣೀರಿಸ್ತಾ ಇದೆ. ಅದಕ್ಕೆ 10 ವರ್ಷಗಳಿಂದ ಯಾವುದೂ ಕಾಲ್ಫರ್ಮ್ ಆಗಿಲ್ಲ. ಸೊ ಕೇವಲ మన ಶಿಕ್ಷಣ ಸಚಿವರು ಒಂದು ಡೈಲಾಗ್ ಅನ್ನು ಮಾಡ್ತಾರೆ ಪದೇ 2022ರಲ್ಲಿ ಬಿಜೆಪಿ ಅವಧಿಯಲ್ಲಿ ತಂದಿರತಕ್ಕಂಥ 15,000 ವೇಕೆನ್ಸಿಯನ್ನ 13,500 ಫಿಲ್ಅಪ್ ಆಗಿದೆ. ಅದನ್ನೆಲ್ಲ ನಾವು ತುಂಬಿದ್ವಿ ಅಂತ ಹೇಳ್ತಾರೆ. 22ರಾಗ ಕಾಲ್ಫರ್ಮ್ ಆಗಿದ್ದನ್ನ ಇವ್ರು 22ರ ಸರ್ಕಾರ ಇತ್ತ ಇಲ್ಲಲ್ಲ. ಮತ್ತೆ ಇವ್ರು ಬಂದ ಮೇಲೆ ಒಂದು ಸಿಂಗಲ್ ವೇಕೆನ್ಸಿನ ಕಾಲ್ಫರ್ಮ್ ಮಾಡಿಲ್ಲ. ಅದಕ್ಕೆ ಒಂದು ಪೈಸನ್ ಕೊಡಿ, ಇಲ್ಲ ವೇಕೆನ್ಸಿನ ಕಾಲ್ಫರ್ಮ್ ಮಾಡಿ. ಅಪ್ಕಮಿಂಗ್ ಬಜೆಟಲ್ಲಿ 50,000 ವೇಕೆನ್ಸಿನ ಕಾಲ್ಫರ್ ಮಾಡಿ. ನಾವು ಈ ಪ್ಲೇಸ್ ಅನ್ನು ಬಿಟ್ಟು ಹೋಗೋದೇ ಇಲ್ಲ ಅಂತೇಳಿ ನಾವು ಈ ಮೂಲಕ ಸರ್ಕಾರಕ್ಕೆ ಕೇಳ್ಕೊತಾ ಇದ್ದೀವಿ. ರೂಟ್ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ, ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ, ವಿದ್ಯಾವಂತರಿದ್ದೀರಾ, ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಸಚಿವರಾಗಿರಲಿ ಯಾರಾದರೂ ಬಂದು ತಮ್ಮ ಮನವಿ ತಗೊಂಡು ಏನಾದರೂ ಭರವಸೆ ಕೊಟ್ಟಿದ್ದಾರೆ? ಈಗ ಅಧಿಕಾರಿಗಳು ಬಂದ್ರೆ ಸರ್ ಸಚಿವರು ಬರೋದಿಲ್ಲ. ಸಚಿವರು ಖಂಡಿತವಾಗಿ ಹೇಳ್ತಾರೆ ನಾವು ಬರೋದಿಲ್ಲ ಅಂತೇಳಿ. ಬರೋದಿಲ್ಲ ಅಂದ್ರೆ ಆ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಹುದ್ದೆ ಅದು ಸರ್. ಬರೋದಿಲ್ಲ ಅಂದ್ರೆ ಆ ಹುದ್ದೆ ಒಳಗೆ ಯಾಕಿರ್ಬೇಕು ಅಂತ. ಆ ಹುದ್ದೆ ಏನು ದೊಡ್ಡ ಇಲಾಖೆ ಹುದ್ದೆ ಅದು. ನಮ್ಮ ಈ ಒಂದು ನಾವೇನು ಬೀದಿಗೆ ಬಂದಿವಲ್ಲ, ನಮ್ಮ ಮನವಿಯನ್ನು ಕೇಳಕ್ಕೆ ಬರ್ಲಿಕ್ಕೆ ಅಂದ್ರೆ ಶಿಕ್ಷಣ ಸಚಿವರಾಗಿ ಯಾಕಿರ್ಬೇಕು ಅಂತ. ಶಿಕ್ಷಣ ಸಚಿವರಿಗೆ ವಿಷಯ ಮುಟ್ಟಿದೆ, ಅವ್ರಿಗೆ ನೀವು ಹೋರಾಟ ಮುಟ್ಟಿದೆ ಸರ್. ಈಗ ಅವರು ಇಲಾಖೆ ಅಧಿಕಾರಿಗಳನ್ನ ಕೇಳ್ರೆ ಹೇಳ್ತಾರ ಅವರು, ನಿಮ್ದು ಏನಪ್ಪ ಬೇಡಿಕೆ, ಎಲ್ಲ ಬೇಡಿಕೆಗಳನ್ನ ಓದಿನಿ ಅಂತ ಹೇಳ್ತಾರ ಅವರು. ಅಂದ್ರೆ ಮುಟ್ಟಿದೆ, ಇಲಾಖೆಗೆ ಮುಟ್ಟಿದೆ. ಬಟ್ ಭರವಸೆ ಕೊಡೋದು ಬೇಡ ಸರ್ ನಮಗೆ. ಈಗ ಅಪ್ಕಮಿಂಗ್ ಬಜೆಟ್ ಇದೆಯಲ್ಲ, ಆ ಬಜೆಟ್ ಒಳಗೆ ನೀವು ಎಷ್ಟು ಕಾಲ್ಫರ್ ಮಾಡ್ತೀರಿ ಹೇಳ್ರಿ. ಅವರು ಏನಾದ್ರು ಬರೋ ಮೂಮೆಂಟ್ ಇದೆಯಾ? ಸಚಿವರು ಏನಾದ್ರು ಬರೋದು ಸರ್ ನಮ್ಗೆ ಗೊತ್ತಿಲ್ಲ. ಅದು ಸಚಿವರು ಬರುವಂತ ಒಂದು ನಮಗೆ ಏನು ಭರವಸೆನೂ ಕೊಟ್ಟಿಲ್ಲ ಸರ್. ಅವ್ರು ಏನು ಹೇಳ್ತಾನೆ ಇಲ್ಲ. ಬಟ್ ವಿಷಯ ಮುಟ್ಟಿದೆ. ಆ ವಿಷಯ ಮುಟ್ಟಿದೆ ಸರ್, ವಿಷಯ ಮುಟ್ಟಿದೆ. ಅವ್ರು ಏನ ಸುಳ್ಳು ಹೇಳ್ತಾರೋ ಕರೆ ಹೇಳ್ತಾರೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಈ ಸಚಿವರು ಬರೋ ತನಕ ನಾವು ಇಲ್ಲಿ ಹೋಗಲ್ಲ ಸರ್. ಇನ್ನೊಂದು ನಾವು ಒಂದು ನಿಷ್ಠುರವಾದ ಪ್ರಶ್ನೆ ಕೇಳ್ತೀವಿ, ಅದೇ ರೀತಿ ನೀವು ಉತ್ತರ ಕೊಡಬೇಕು. ಇಷ್ಟು ಲಕ್ಷಾಂತರ ಜನ ಇರೋ ಕಡೆ ಬಹಳಷ್ಟು ನಿಮ್ಮಲ್ಲೇ ಏನೋ ಒಗ್ಗಟ್ಟು ಕಡಿಮೆ ಇದೆ ಇಲ್ಲ ಸರ್. ಬಟ್ ಸೇರ್ಬೇಕಾಯ್ತಲ್ವಾ ಸರ್? ಫಸ್ಟ್ ಟೈಮ್ ಇದು ಈ ರೀತಿ ಸರ್ಕಾರದ ಒಂದು ವ್ಯವಸ್ಥೆ ಒಳಗ ನೋಡ್ರಿ, ನಾವೆಲ್ಲ ಟೀಚರ್ ಆಗ್ಬೇಕಂತೇಳಿ ಕನಸು ಕಂಡ್ಕೊಂಡಿವಿ. ಆದ್ರೆ ಇದು ಫಸ್ಟ್ ಟೈಮ್ ನಮ್ದು ಹೋರಾಟ. ರಿಕ್ರೂಟ್ಮೆಂಟ್ ಆಗ್ಲಿ ಅಂತೇಳಿ ಇತಿಹಾಸದಾಗ ಫಸ್ಟ್ ಟೈಮ್ ಹೋರಾಟ ಮಾಡ್ತಾ ಇರೋದು. ಸೊ ಅಪ್ಕಮಿಂಗ್ ನಮ್ಮ ಸಂಘಟನೆ ದೊಡ್ಡದಾಗುತ್ತೆ ಸರ್. ಯಾಕಂದ್ರೆ ನಮ್ಮನ್ನು ಬೀದಿಗೆ ತಳ್ಳಿದೆ ಸರ್ಕಾರ. 10 ವರ್ಷಗಳಿಂದ ನೇಮಕಾತಿ ಆಗಲ್ಲ, ಅನೇಕ ಜನರಿಗೆ ಇಲ್ಲಿ ವಯಸ್ಸಾಗ್ತಾ ಇದೆ, ವಯಸ್ಸು ಮೀರ್ತಾ ಇದೆ. ಇದು ಸರ್ಕಾರ ಸೃಷ್ಟಿ ಮಾಡಿರ್ತಕ್ಕಂಥ ಸಂಘಟನೆ. ಇದು ನಾವು ಮಾಡ್ಕೊಂತಿದ್ದ ಅಲ್ಲ ಸರ್. ಇದು ನಾವು ಮಾಡ್ಕೊಂತ ನಮ್ಮ ಬೇಡಿಕೆನೂ ಅಲ್ಲ ಇದು ಆಕ್ಚುಲಿ. ಬಟ್ ಸರ್ಕಾರ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಇದು ಅನಿವಾರ್ಯ ಆಗಿದೆ. ಇನ್ನು ಮುಂದೆ ವಿಕ್ರ ಮಟ್ಟದಲ್ಲಿ ನಾವು ಸರ್ ವಿಕ್ರವಾಗಿರ್ತಕ್ಕಂಥ ಒಂದು ಹೋರಾಟವನ್ನ ಖಂಡಿತ ನಾವು ಹೋರಾಟ ಮಾಡೇ ಮಾಡ್ತೀವಿ. ಈಗಿರೋ